ಅಲ್ಲ ಗೌರಿ, ಈ ಮಾಲಿನಿನ ಒಂಚೂರು ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ನನ್ಗಂತೂ ಗೊತ್ತಾಗ್ತಾ ಇಲ್ಲ. ಅಲ್ಲ, ಶಂಕರ ಅವ್ರನ್ನ ಪೆರಡಿ ಕರಿತಿದಾಳಲ್ಲ, ಅವ್ರು ಬದ್ಲಾಗಿದ್ದಾರೆ ಅಂತ ಅವಳಿಗೆ ಗೊತ್ತಾಗ್ತಾ ಇಲ್ವಾ? ಇಟ್ಸ್ ಓಕೆ ಅಕ್ಕ, ನಾನ್ ಅದಕ್ ಬೇಡ ಅಂತ ಹೇಳಲ್ಲ. ಅವ್ರ ಇವಾಗ ಬದ್ಲಾಗಿರ್ಬೋದು, ಬಟ್ ಮುಂಚೆ ರೌಡಿ ಶೀಟರೇ ಆಗಿದ್ರು ತಾನೆ. ಆದ್ರೂ ಶಂಕರ ಅವ್ರನ್ನ ಕರೀಲಿ. ಅವ್ರ ಜೊತೆಗೆ ಈ ರುದ್ರ, ಶಿವರುದ್ರಪ್ಪ ಅವ್ರನ್ನೂ ಕರೆದಿದ್ದಾಳೆ. ಮೊದ್ಲೇ ಅವರು ಮಿನಿಸ್ಟರ್ ಆಗಿ ಮೆರಿತಾ ಇದ್ದಾರೆ. ಅಲ್ಲ, ಅವ್ರ ಈ ಪೆರೇಡ್ಗೆಲ್ಲ ಬರ್ತಾರಾ? ಅಕ್ಕ, ಆಕ್ಚುಲಿ ಅವ್ರಿಗೆ ಬುದ್ಧಿ ಕಲ್ಸು ಅಂತ ಹೇಳಿದ್ದೆ ನಾವು. ಆದ್ರೆ ಅಕ್ಕ, ಅಲ್ಲಿ ನೋಡಿ, ನಿಮಗೆ ಯಾವುದೇ ಸಮಸ್ಯೆ ಬಂದರೂ ಇದರಲ್ಲಿ ಪತ್ರ ಬರೆದು ಹಾಕಿ, ಒಂದೇ ದಿನದಲ್ಲಿ ಬಗೆಹರಿಯುತ್ತೆ. ಅಣ್ಣ. ಏನ್ ಗೌರಿ ಇದು? ಈ ಬೋರ್ಡ್ ನೋಡ್ತಾ ಇದ್ರೆ ಇವ್ರು ಯಾರೋ ಬರೀ ಕೇಡ್ ಬಗ್ಗೆ ಅವ್ರಿಗೆ ಬುದ್ಧಿ ಕಲ್ಸೋರು ಅನ್ಸುತ್ತೆ. ಇವ್ರು ಯಾರೋ ಮಾಡರ್ನ್ ರಾಬಿನ್ ಹುಡ್ಡೇ ಇರ್ಬೇಕು. ಹಾ ಅಕ್ಕ, ಈಗ ಏನ್ ಕೊಲೆ ಆಗಿದ್ದಾರೋ ಅವರು ನೆನ್ನೆ ನಾನು ಮತ್ತೆ ಜೋಗಿ ಅವರು ಮಾರ್ಕೆಟಿಗೆ ಹೋದಾಗ ಹಫ್ತಾ ವಸೂಲಿ ಮಾಡ್ತಿದ್ರು. ನಮ್ ಕಣ್ಣಾರೆ ನಾವೇ ನೋಡಿದೀವಿ. ಅಲ್ಲಿ ಅವ್ರ ಕೊಲೆ, ಇಲ್ಲಿ ಬಾಕ್ಸ್, ಇದನ್ನೆಲ್ಲ ನೋಡ್ತಿದ್ರೆ ಈ ಅಣ್ಣ ಏನೋ ಒಳ್ಳೆಯವನೇ ಇರ್ಬೇಕು ಅಂತ ಅನಿಸ್ತಿದೆ. ಏನಪ್ಪ, ಯಾರನ್ನ ನಂಬೋದೋ ಯಾರನ್ನ ಬಿಡೋದೋ ಒಂದು ಗೊತ್ತಾಗ್ತಾ ಇಲ್ಲ. ಗೌರಿ, ಒಂದ್ ಕೆಲ್ಸ ಮಾಡೋಣವಾ? ನಮ್ ಗುಂಡ ಹೇಗೋ ಕಳ್ದೋಗಿದಾನಲ್ವಾ, ಒಂದ್ ಲೆಟರ್ ಬರ್ದ್ ಹಾಕಣ್ವಾ? ಅಕ್ಕ, ಅದೆಲ್ಲ ಬೇಡ, ಬನ್ನಿ. ಅದಕ್ಕೆ ಪೊಲೀಸ್ ಅವ್ರಿದ್ದಾರೆ, ಶಂಕರ್ ಅವ್ರಿದ್ದಾರೆ, ಹರಿ ಇದಾನೆ. ಅವ್ರಿಗೆ ಹೇಳಿದ್ರ ಕೋಳಿ ಚುರ್ಮುರಿ, ನೀವೇನಿಲ್ಲಿ? ಅದು ಹೊಸಿ ಕೆಲ್ಸ ಐತ್ ಅದ್ಕೆವಾ. ನೀವು ಆ ಬೋರ್ಡ್ ನೋಡಿದ್ರ? ನೋಡ್ದೋದ್ಕೆವಾ. ಇದ್ ಇಲ್ ಮಾತ್ರ ಅಲ್ಲ, ಸಿಟಿಲು ಬೇಜಾನ್ ಕಡೆ ಹಾಕವ್ರೆ. ಇದ್ ನೋಡಿ ಜನ ನಗ್ತಾವ್ರೆ, ಇನ್ನೊಂದಷ್ಟು ಜನ ನಂಬ್ತಾವ್ರೆ. ಅಯ್ಯೋ, ಇದೆಲ್ಲ ನಮ್ಗೆ ಯಾಕೆ ಬಿಡಿಯತ್ಕೆವಾ? ಅದೇ ಮತ್ತೆ ಇವನ್ ಯಾರೋ ಪೆಡ್ಗೇಟ್ ಬೋರ್ಡ್ ಹಾಕ್ಬಿಟ್ರೆ ಎಲ್ಲ ಸರಿ ಹೋಗ್ತದ, ಜನಗಳು ಸಮಸ್ಯೆಗಳು ತೀರ್ತಾವ. ಇದೆಲ್ಲ ಆಗದ ಕೆಲ್ಸ. ಬನ್ನಿ ಎತ್ಕೋ ಹೋಗುಮ. ಗುಂಡ ಫೋನ್ ಮಾಡಿದ್ದ. ಏನು? ನಮ್ ಗುಂಡ ಫೋನ್ ಮಾಡಿದ್ನ? ಜೋಗಿ ಅವ್ರು ಏನ್ ಹೇಳ್ದ? ಅಣ್ಣ, ಗುಂಡ ಸಿಕ್ಕಿದ್ನೆ. ಗುಂಡ ಎಲ್ಲಿದ್ದಾನಣ್ಣ? ಅವನೇನೇನು ಹೇಳಿಲ್ಲ, ಬರೀ ಕಿರ್ಚ್ತಾ ಇರೋ ಶಬ್ದ ಅಷ್ಟೇ ಆ ಶಬ್ದ ಕೇಳಿಸ್ಕೊಂಡಾಗ್ಲೇ ನನಗೆ ಗೊತ್ತಾಗಿದ್ದು ಗುಂಡಾನೆ ಮಾತಾಡ್ತಾ ಇರೋದು ಅಂತ. ಯಾರ್ದೋ ಫೋನ್ ತಗೊಂಡ್ ಫೋನ್ ಮಾಡೋನೆ. ಅವರು ಫೋನ್ ಕಳ್ಳ ಅನ್ಬಿಟ್ಟು ಪಾಪ ಅವನನ್ನ ಹೊಡೆದು ಓಡಿಸ್ಬಿಟ್ಟವ್ರೆ. ನಾನು ಫೋನ್ ಇಲ್ಲದೆ ಅಂತ ಕೇಳ್ಕೊಂಡು ಅವ್ರಿಗೆ ಮತ್ತೆ ಫೋನ್ ಮಾಡಿ ಅರಸೀಕೆರೆ ರೋಡ್ ನಾಗ ಇತ್ಕೊಂಡ್ ಫೋನ್ ಮಾಡಿದ್ದ ಅಂತ ಹೇಳಿದ್ರು. ಅಲ್ಲಿಗೆ ಹೋಗ್ಬಿಟ್ಟು ಅವ್ನ್ ಫೋಟೋ ತೋರಿಸಿದ್ದಕ್ಕೆ ಈ ಹುಡುಗ ಇಲ್ಲೇ ಬಂದಿದ್ದ, ಫೋನ್ ಕಳ್ಳ ಅನ್ಕೊಂಡ್ ಅವ್ನನ್ನ ಕಳಿಸ್ಬಿಟ್ವಿ ಅಂತ ಹೇಳಿದ್ರು. ಅದಾದ್ಮೇಲೆ ಎಲ್ಲಾ ಕಡೆನೂ ಹುಡುಕ್ತೆ, ಅವ್ನ್ ಸುಳ್ವೇ ಸಿಗ್ಲಿಲ್ಲ. ಇಂಥ ಚಿಕ್ಕ ವಯಸ್ಸಿನಾಗೆ ಎಷ್ಟೆಲ್ಲಾ ಕಷ್ಟಗಳನ್ನ ಅನುಭವಿಸ್ತಾವನೆ, ನೆನೆಸ್ಕೊಂಡೇನೆ ಸಂಕಟ ಆಯ್ತದೆ. ಆದ್ರೂ ಏನಾಯ್ತದೆ, ನಮ್ ಗುಂಡಂಗ್ ಮನೆ ದಾರಿ ಗೊತ್ತಾಯ್ತಾ ಇಲ್ವಾ? ಏನು ಒಂದು ಅರ್ಥ ಆಯ್ತಾ ಇಲ್ವಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ತುಂಬಾ ನೋವಾಗ್ತಿದೆ. ಆದ್ರೆ ಖುಷಿ ಪಡೋ ವಿಷಯ ಏನಂದ್ರೆ, ಇಷ್ಟು ದಿನ ಅವ್ನ್ ಎಲ್ಲಿದ್ದಾನೆ ಅಂತಾನೆ ಗೊತ್ತಿರ್ಲಿಲ್ಲ. ಬಟ್ ಇವಾಗ ಅವ್ನ್ ಹಾಸನಲ್ಲಿದ್ದಾನೆ ಅಂತ ಗೊತ್ತಾಗಿದೆ. ನಾವಿಲ್ಲೇ ಏನಾದ್ರೂ ಅಕ್ಕಪಕ್ಕ ಹುಡುಕಿದ್ರೆ ಪಕ್ಕ ಅವ್ನ್ ಸಿಕ್ಕೇ ಸಿಗ್ತಾನೆ. ಗೌರಿ, ಶಂಕರ ಅವ್ರೆ, ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಸ್ವಲ್ಪ ಆರಾಮಾಗಿರಿ. ನೋಡಿ, ಸ್ವಲ್ಪ ಲೇಟ್ ಆದ್ರೂ ದೇವ್ರು ಒಳ್ಳೆಯವ್ರಿಗೆ ಒಳ್ಳೇದೇ ಮಾಡ್ತಾನೆ. ನಮ್ ಗುಂಡಂಗೆ ಏನೂ ಆಗಿರಲ್ಲ. ನೀವಿಬ್ರು ಹುಡುಕ್ತಾ ಇದ್ದೀರಾ. ಜೊತೆಗೆ ಹರಿ ಕೂಡ ಎಲ್ಲಾ ಕಡೆ ಇನ್ಫಾರ್ಮ್ ಮಾಡಿದ್ದಾನೆ. ಅದು ಅಲ್ದೆ ಪೊಲೀಸ್ ವಾಟ್ಸ್ಆಪ್ ಗ್ರೂಪ್ ಇಂದ ಹಿಡಿದು ಎಲ್ಲಾ ಕಡೆ ಗುಂಡನ್ ವಿಷಯನೇ ಹರಿದಾಡ್ತಾ ಇದೆ. ಸೊ ನಮ್ ಗುಂಡ ಒಬ್ರಲ್ಲ ಒಬ್ರು ಕಣ್ಣಿಗೆ ಕಾಣಿಸ್ಕೊಂತಾನೆ. ಆದಷ್ಟು ಬೇಗ ಮನೆಗೆ ವಾಪಸ್ ಬಂದೇ ಬರ್ತಾನೆ. ಪ್ಲೀಸ್, ನೀವಿಬ್ರು ಸ್ವಲ್ಪ ಆರಾಮಾಗಿರ್ತೀರಾ? ಇಲ್ಲ ಅಕ್ಕ, ಇತ್ತೀಚಿಗಂತೂ ನನ್ಗೆ ಒಳ್ಳೆಯವ್ರಿಗೆ ಒಳ್ಳೇದಾಗುತ್ತೆ ಅನ್ನೋದು ಸುಳ್ಳು ಅಂತ ಅನ್ಸ್ಬಿಟ್ಟಿದೆ. ಅದ್ ಏನೇ ಇರ್ಲಿ, ಮೊದ್ಲು ನಮ್ಗೆ ಗುಂಡ ಸಿಗ್ಬೇಕು. ಸುನಂದ ಅಕ್ಕ ಅಂತೂ ನಮ್ ಜೊತೆಲಿ ಇಲ್ಲ. ಗುಂಡನ್ನಾದ್ರೂ ನಮ್ ಸ್ವಂತ ಮಗನ್ ಹಾಗೆ ನೋಡ್ಕೋಬೇಕು. ಅವ್ನ್ಗೆ ಒಂದು ಒಳ್ಳೆ ಭವಿಷ್ಯನ ರೂಪಿಸ್ಕೊಡ್ಬೇಕು. ಗೌರಿ, ಮಗು ಹುಟ್ಟಿದ ತಕ್ಷಣ ನಡಿ ಅಂದ್ರೆ ನಡಿಯಕ್ಕಾಗತ್ತಾ ಹೇಳು? ಸ್ವಲ್ಪ ತಾಳ್ಮೆಯಿಂದ ಕಾಯ್ಬೇಕಷ್ಟೇ. ಕಾದ್ಮೇಲಾದ್ರೂ ಅದ್ರ ಪ್ರತಿಫಲ ಸಿಕ್ಕಿದ್ರೆ ಸಾಕು. ಸಿಕ್ಕೇ ಸಿಗತ್ತೆ ಶಂಕರ ಅವ್ರೆ, ಹೋಪ್ಸ್ ಕಳ್ಕೋಬಾರ್ದು ಅಷ್ಟೇ. ಸಂಕ್ರ, ಅಕ್ಕ ಸುನಂದ ಪಂಕು ನಮ್ಮನ್ನೆಲ್ಲ ಬಿಟ್ಟೋಗಿ ನಾಡಿದ್ದಿಗೆ 11 ದಿನ ಆಯ್ತದೆ ಕಣ್ಲ. 11 ದಿನದ ಕಾರ್ಯ ಮಾಡ್ಬೇಕಲ್ಲ, ಅದನ್ನ ಗೆಪ್ತು ಮಾಡಮ್ಮ ಅಂತ ಬಂದೆ. ನೀನ್ ನೊಂದ್ಕೊಳ್ಳಿ ಅಂತ ನಾನು ಹೇಳ್ತಿಲ್ಲ ಕಣಪ್ಪ. ನಮಗೆ ಏಟೇ ನೋವಾದ್ರೂ ಮಾಡೋ ಕಾರ್ಯ ಕರ್ತವ್ಯನ ಮಾಡ್ಲೇಬೇಕಲ್ವೇನ್ಲ? ಸರಿ ಕಣವ, ಅದಕ್ ಬೇಕಾಗಿರೋ ತಯಾರಿ ಎಲ್ಲ ಮಾಡ್ಕೊಳುವ. ಜೋಗಿ ಅವ್ರೆ, ನಿಮ್ಗೊಂದ್ ವಿಷಯ ಹೇಳ್ಬೇಕಿತ್ತು. ಮಧ್ಯಾಹ್ನ ಮಾಲಿನಿ ಬಂದಿದ್ಲು. ಏನಂತೆ? ಅದು ರೌಡಿ ಶೀಟರ್ ಪೆರೇಡ್ ಮಾಡ್ತಿದ್ದಾಳಂತೆ, ನೀವು ಹೋಗ್ಬೇಕಂತೆ. ನನಗ್ ಗೊತ್ತು ನೀವು ತುಂಬಾ ಬದ್ಲಾಕಿದ್ದೀರಾ, ಈಗ ನೀವು ರೌಡಿ ಅಲ್ವೇ ಅಲ್ಲ ಅಂತ. ಬಟ್ ಮುಂಚೆ ನೀವು ರೌಡಿ ಆಗಿ ಗುರ್ತಿಸ್ಕೊಂಡಿರೋದ್ರಿಂದ ನೀವು ಪೆರೇಡ್ ನ ಅಟೆಂಡ್ ಮಾಡ್ಲೇಬೇಕು. ಪ್ಲೀಸ್ ನೀವೇನು ಅನ್ಕೋಬೇಡಿ. ಸಾರಿ ಜೋಗಿ ಅವ್ರೆ. ತಿಂದವರು ನೀರ್ ಕುಡಿಲೇಬೇಕು ಅಲ್ವಾ? ಇವತ್ತಿಗೆ ನಾನು ಏನೇ ಆಗಿರ್ಬೋದು, ಆದ್ರೆ ಒಂದ್ ಕಾಲದಲ್ಲಿ ನಾನು ಒಬ್ಬ ರೌಡಿ. ಮಾಡಿರೋ ಕರ್ಮ ಅನ್ಭವಿಸ್ಲೇಬೇಕು. ನಾನು ಪರೇಡ್ಗೆ ಹೋಗ್ತೀನಿ. ಅವಳು ಏನಕ್ ಕರಿತಿದ್ದಾಳೆ? ನಾವೇನೋ ಹೇಳಿದ್ವಿ, ಅವಳು ಇನ್ನೇನೋ ಮಾಡ್ತಿದ್ದಾಳೆ. ಅಲ್ಲ, ಅವಳು ಏನ್ ಮಾಡ್ತಿದ್ದಾಳೆ? ಇದ್ರಿಂದ ಏನಾದ್ರೂ ವರ್ಕ್ ಆಗುತ್ತಾ, ಅಥವಾ ನಮ್ಗ್ ಅವಮಾನ ಮಾಡ್ಬೇಕು ಅಂತಾನೆ ಹೀಗ್ ನಡ್ಕೋತಿದ್ದಾಳ? ಏನಾಗುತ್ತೆ ಅಂತ ನಾಳೆವರೆಗೂ ಕಾದ್ ನೋಡ್ಬೇಕು. ಏಯ್, ಕಾಸ್ ಕೊಡಕ್ಕಿಲ್ಲ ಅಂತ ಹೇಳಕ್ಕೆ ನೀನ್ ಯಾವನ್ಲ? ಸಂದಾಗ ಗೆಪ್ತಿ ಮಡಿಕ. ಈಗ ಈ ಆಸ್ನ ರುದ್ರನ್ ಅಡ್ಡ ಕಂಡ್ಲಾ? ನಾನ್ ಯಾರು ಅಂತ ಗೊತ್ತದೆ ತಾನೆ? ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು ಮಗ ಕಂಡ್ಲಾ ನಾನು. ಆಮೇಲೆ ಕಂಡ್ ಜಮೀನ್ ಪತ್ರ ಕೊಟ್ಬಿಟ್ಟು ಹೋಯ್ತಾ ಇರೋ. ಇಲ್ಲ ಅಂತಂದ್ರೆ ಈರ ಬರ ಕೇಸ್ ಎಲ್ಲ ನಿನ್ ತಲೆ ಮ್ಯಾಕ್ ಹಾಕ್ಬಿಟ್ಟು ನೀನು ಹೊರಗಡಿಕೆ ಬರ್ಬಾರ್ದು, ಹಂಗ್ ಮಾಡ್ಬಿಟ್ಟೇನು? ಏನು ಈಗ ಪ್ರಾಜೆಕ್ಟು ನಿನ್ಗಾಗ್ಬೇಕಾ? ಏನು ನೀನ್ ಹೇಳ್ತಿದ್ದಂಗೆ ಆಗ್ಬಿಡಕ್ಕೆ ಅದೇನ್ ಕುರಿ ವ್ಯಾಪಾರನ? ಹಂಗ ನೋಡಕ್ ಹೋದ್ರೆ ಇತ್ತೀಚೆಗೆ ಕುರಿ ವ್ಯಾಪಾರನೇ ಬೋ ಚಂದಾಗಿ ನಡೀತೈತೆ. ಅಂದ್ಮ್ಯಾಕೆ ಕೋಟಿ ಗಟ್ಲೆ ವ್ಯವಹಾರ ಇದು. ಸರಿ, 30% ಕೊಡು. ಅವನ್ ಕೈನಾಗಿ ಕಿತ್ಕೊಂಡು ನಿನ್ ಕೈನಾಗ್ ಕೊಡ್ತೀನಿ. ಇಲ್ಲ ಅಂದ್ರೆ ಫೋನು ಮಾಡಕ್ ಹೋಗ್ಬೇಡ, ಬಡ್ಗು ಫೋನು. ನೋಡ್ಲಾ, ಒಂದ ಜಮೀನ್ ಪತ್ರ ಮಡಗ್ಬಿಟ್ಟು ಹೋಗು. ಇಲ್ಲ ಅಂತಂದ್ರೆ ಜೈಲ್ನಾಗೆ ಮುದ್ದೆ ಮುರಿಯೋದಕ್ಕೆ ರೆಡಿ ಆಗು. ಮಡಗ್ಲ ಫೋನು. ಏನ್ ಗಂಗವ್ವ, ಇನ್ಯಾವ್ದಾರ ಡೀಲ್ ತಂದ?
ಏನಪ್ಪ ಹಿಂಗ್ ಕೇಳ್ಬಿಟ್ಟೆ? ಇನ್ನಕ್ಕಿಂತ ಡೀಲ್ ಮೇಲೆ ಡೀಲು ಬರ್ತಾನೆ ಇರ್ತದೆ. ವಿಷಯ ಅದಲ್ಲ. ಆ DC ಮಾಲಿನಿ ನಾಳೆ ಎಲ್ಲ ರೌಡಿ ಶೀಟರ್ನು ಪರೇಡ್ ಕರೆದಿದ್ದಾಳೆ. ನಿಮಗೂ ನೋಟಿಸ್ ಕಳ್ಸಿದಾಳೆ. ಏನ್ ತಮಾಷೆ ಮಾಡ್ತಿದ್ಯಾನವ್ವ? ಈಗ ನಾನು ಮಿನಿಸ್ಟ್ರು, ಅದ್ರಾಗೂ ಹೋಮ್ ಮಿನಿಸ್ಟ್ರು, ನಮ್ಗೆ ಕರೀತಾಳ? ಏ ಮೇಡಮು, ಅವಳಿಗೇನ ತಲೆಗಿಲೆ ಕೆಟ್ಟೈತೆ ಅಂತ ಅನ್ಸ್ತದೆ. ನೀವು ಅವಳ ಮಾತಿಗೆಲ್ಲ ಯಾಕೆ ತಲೆ ಕೆಡಿಸ್ಕೊಂಡಿರಿ? ಹೋಗಿ ಯಾವ್ದಾದ್ರು ಡೀಲ್ ಗೀಲ್ ಇದ್ರೆ ತಾಕ ಬನ್ನಿ, ಅದನ್ ಮಾಡಮ್ಮ. ಇದಕ್ಕೆ ಯಾಕೆ ತಲೆ ಕೆಡಿಸ್ಕೊಳಮ್ಮ? ರುದ್ರ ಅವ್ರೆ, ಇದನ್ನ ಅಷ್ಟು ಈಸಿಯಾಗಿ ತಗೊಳ್ಬೇಡಿ. ನೀವೀಗ ಮಾಡ್ತೀರಾ ಅಂತಾನೆ. ಅವಳು ನೋಟಿಸ್ ಅಲ್ಲೇ ಮೆನ್ಷನ್ ಮಾಡಿದಾಳೆ, ನೀವೇನಾದ್ರೂ ಅಟೆಂಡ್ ಮಾಡ್ಲಿಲ್ಲ ಅಂದ್ರೆ ನಿಮ್ ಮೇಲೆ ಕೇಸ್ ಹಾಕ್ತಿವಿ ಅಂತ. ಏನ್ ಮೇಡಮ್ ಇದು? ಅಲ್ಲ, ಅವಳಿಗೆ ಏನ್ ದೊಡ್ಡ ರೋಗ ಬಂದೈತೆ ಅಂತ ನಾವ್ ಆ ಅಮ್ಮಂಗೆ ಈಟೊಂದೆಲ್ಲ ಅವಮಾನ ಮಾಡಿದ್ರು ನಮ್ ಬುಡಕ್ಕೆ ಬತ್ತವಳಲ್ಲ. ಏಟ್ ಗಾಂಚಲಿ ಇರ್ಬೇಡ ಅವಳಿಗೆ. ಅದವಳು ಹುಟ್ಟು ಗುಣ. ಕೆಲ್ಸ ಅಂತ ಬಂದ್ರೆ ಏನಕ್ಕೂ ಜಗ್ಗಲ್ಲ ಅವಳು. ಈಗೇನೋ ಶಿವರುದ್ರಪ್ಪ ಅವರು ಮಿನಿಸ್ಟರ್ ಆಗಿದ್ದಾರೆ ಅಂತ ಸ್ವಲ್ಪ ಸೌಂಡ್ ಕಡಿಮೆ ಮಾಡಿದಾಳೆ. ಬಟ್ ಈಗ ಅವಳ ಕೈಯಲ್ಲಿ ಪರೇಡ್ ಅನ್ನೋ ಅಸ್ತ್ರ ಇದೆ. ಇದ್ರಲ್ಲಿ ಎಲ್ಲಾ ರೌಡಿ ಶೀಟರ್ಗಳು ಕಡ್ಡಾಯವಾಗಿ ಅಟೆಂಡ್ ಮಾಡ್ಲೇಬೇಕು ಅಂತ ಮೆನ್ಷನ್ ಆಗಿದೆ, ಸ್ಪೆಷಲಿ ನಿಮ್ಗೆ. ಸೊ ನೀವ್ ಅಟೆಂಡ್ ಮಾಡ್ಲೇಬೇಕು. ಎಲ್ಲ ಇವಳ ನಾವೇನೋ ಇವಳು ಹುಟ್ಟಡಗಿಸ್ತಿದೀವಿ ಅಂತ ಖುಷಿಯಾಗಿದ್ರೆ ಈಗ ನಮ್ ಮುಂದೆನೆ ಇವಳು ಬಾಲ ಬಿಚ್ತಾವಳಲ್ಲ. ಮಿನಿಸ್ಟರ್ ಆದ್ರೂ ರೌಡಿಗಳು ಅನ್ನೋ ಪಟ್ಟ ತಪ್ಪಲಿಲ್ಲ ನೋಡು. ಅಪ್ಪ ಏನಾದ್ರು ಒಂದ್ ಕತೆ ಹೇಳು. ಕತೆನಾ? ಪಂಚತಂತ್ರದ ಕತೆ ಹೇಳ? ಏ ಬೇಡ. ಮತ್ತೆ ಇರುವೆ ಮತ್ತೆ ಆನೆದ್ ಕತೆ? ಕೇಳಿ ಕೇಳಿ ಸಾಕಾಗಿದೆ. ಹೌದಾ? ಸತ್ಯ ಹರಿಶ್ಚಂದ್ರನ್ ಕತೆ ಹೇಳ? ಏ ಸತ್ಯಕ್ಕೋಸ್ಕರ ಫ್ಯಾಮಿಲಿನೇ ಬಿಟ್ ಬಂದ. ಆ ಕತೆ ಬೇಡ, ಬೇರೆ ಕತೆ ಹೇಳು. ಬೇರೆ ಇನ್ಯಾವ್ದವ? ನಂಗೆ ಗೊತ್ತಿರೋದೇ 3 ಮತ್ತೊಂದು. ಏನಪ್ಪ ಮಕ್ಳು ಮಲಗ್ತಾ ಏನ್ ಮಾಡ್ತಿದ್ದೀರಾ? ಕತೆ ಹೇಳು ಅಂತ ಕರ್ಕೊಂಬಂದ್ಲು. ನನಗೆ ಗೊತ್ತಿರೋ ಕತೆಗಳು ಹೇಳಿದ್ರೆ ಅದು ಬೇಡ ಇದು ಬೇಡ ಅಂತ ಅವಳೆ. ಸಮಾಚಾರ ಇವತ್ ಕತೆನ ಅಪ್ಪ ಹೇಳಲ್ಲ, ನಾನ್ ಹೇಳ್ತೀನಿ. ಏನು? ನೀನ್ ಕತೆ ಹೇಳ್ತೀಯಾ? ಯಾವ ಕತೆ ಹೇಳ್ತೀಯಮ್ಮ? ಯಾವ ಕತೆ ಅಂದ್ರೆ ಅಣ್ಣನ್ ಕತೆ. ಅಮ್ಮಿಯವರೇ, ಆ ಕೊಲೆಗಟ್ಕನ್ ಕತೆ ನಮ್ಗೆ ಯಾಕೆ? ಕೊಲೆಗಟ್ಕೋ ಅಂತೆಲ್ಲ ಹೇಳೋ ಹಾಗಿಲ್ಲ. ಕೊಲೆಗಟ್ಕನ್ನ ಕೊಲೆಗಟ್ಕ ಅಂದೆ ಮಹಾರಾಜ ಅಂತ ನಾ ಹೇಳಕ್ಕಾಯ್ತದೆ? ಹಾಗಲ್ಲ ಜೋಗಿಯವ್ರೆ, ಅವನೇ ಕೊಲೆ ಮಾಡಿದಾನೆ ಅಂತ ಎಲ್ಲೂ ಸಾಬೀತಾಗಿಲ್ಲ ತಾನೆ. ಸಾಬೀತಾಗ್ದೇನೆ ಅವನನ್ನ ಕೊಲೆಗಟ್ಕೋ ಅಂತ ಹೇಗ್ ಹೇಳೋದು? ಅದ್ ಸಾಬೀತಾಗ್ಬೇಕು ಅಂದ್ರೆ ಅವ್ನ್ ಸಿಗ್ಬೇಕು. ಅವ್ನ್ ಎಲ್ಲೂ ಸಿಗ್ತಾನೂ ಇಲ್ಲ, ಯಾರ ಕಣ್ಣಿಗೂ ಕಾಣಿಸ್ತಾನೂ ಇಲ್ಲ. ಅವನು ಅಶರೀರವಾಣಿ ಆಗಿದ್ದಾನಷ್ಟೇ. ಆದ್ರೆ ಈಗ ನನ್ಗೆ ಅವನ್ ಬಗ್ಗೆ ಹೊಸ ಕತೆ ಸಿಕ್ಕಿದೆ, ಅದನ್ನ ಹೇಳ್ತೀನಿ. ಅಮ್ಮ ಪೀಡ್ಕೆ ಸಾಕು, ಸ್ಟೋರಿಗ್ ಬಾ. ಓಕೆ ಶುರು ಮಾಡಿ. ಈ ಅಣ್ಣ ಇದಾನಲ್ಲ, ಅವನು ಯಾರಿಗಾದ್ರೂ ಏನಾದ್ರೂ ತೊಂದ್ರೆ ಆದ್ರೆ ಒಂದ್ ಲೆಟರ್ ಬರ್ದ್ ಹಾಕಿ ಅದನ್ನ ಒಂದೇ ದಿನದಲ್ಲಿ ನಾನು ಸಾಲ್ವ್ ಮಾಡ್ತೀನಿ ಅಂತ ಒಂದ್ ಪೆಟ್ಟಿಗೆ ಇಟ್ಟಿದ್ನಂತೆ. ಎಲ್ಲಾ ಜನನು ಬ್ಯಾಂಕಿನ ಕೆಲ್ಸಗಳೇ ಒಂದ್ ದಿನದಲ್ಲಿ ಆಗಲ್ಲ, ಇನ್ನು ಬದುಕಿನ ಕಷ್ಟಗಳೆಲ್ಲ ಹೇಗ್ ಸಾಲ್ವ್ ಆಗುತ್ತೆ, ಇವ್ನ್ ಯಾರೋ ಬೊಗಳೆ ದಾಸ ಇರ್ಬೇಕು ಅಂತ ಆಡ್ಕೋತಿದ್ರಂತೆ. ಆದ್ರೆ ಒಬ್ಬ ವ್ಯಕ್ತಿ ಲೆಟ್ರು ಬರ್ದು ಹಾಕಿದ್ನಂತೆ, ಒಂದೇ ದಿನದಲ್ಲಿ ಒಂದ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ಬಿಡ್ತಂತೆ. ಇಂಟ್ರೆಸ್ಟಿಂಗ್ ಅಲ್ವಾ? ಹ್ಞೂ ಅಮ್ಮ, ಫುಲ್ ಇಂಟ್ರೆಸ್ಟಿಂಗ್ ಆಗಿದೆ. ಮುಂದೆ ಹೇಳಮ್ಮ. ಆಮೇಲೆ ಏನಾಯ್ತು? ಭಗವಂತ, ಯಾಕಪ್ಪ ಈ ಶಿಕ್ಷೆ? ಕಷ್ಟಪಟ್ಟು ದುಡ್ದೆ, ರಿಟೈರ್ಡ್ ಆದಾಗ ಸಿಗ್ಲಿ ಅಂತ ಸಂಬಳನೂ ಕಟ್ ಮಾಡಿಸ್ದೆ. ಈಗ ರಿಟೈರ್ಡ್ ಆಗಿ ಹೋಗಿದ್ದೀನಿ, ಮಗಳ ಮದ್ವೆ ಬೇರೆ ಫಿಕ್ಸ್ ಆಗಿ ಹೋಗಿದೆ. ನನ್ ರಿಟೈರ್ಮೆಂಟ್ ದುಡ್ಡನ್ನ ನಾನ್ ತಗೊಳೋದಿಕ್ಕೆ 108 ರೂಲ್ಸ್ಗಳು, 1000 ಸುಳ್ಳು ಹೇಳಿ ಅಲ್ದಾಡಿಸ್ತಾ ಇದಾರೆ. ಸರ್ಕಾರಿ ಕೆಲ್ಸ ದೇವ್ರ ಕೆಲ್ಸ ಅಂತಾರೆ. ಈ ಲಂಚಕೋರ್ ರಾವಳಿಯಿಂದ ದೇವ್ರ ಕೆಲ್ಸ ಮಾಡಿದ್ರು ನನ್ ದುಡ್ಡು ನಾನ್ ತಗೊಳಕ್ ಆಗ್ತಾ ಇಲ್ವಲ್ಲ ತಂದೆ. ದುಡ್ಡೇನಾದ್ರೂ ಬರ್ಲಿಲ್ಲ ಅಂದ್ರೆ ಅಯ್ಯೋ ನನ್ ಮಗಳ ಮದ್ವೆ, ಅಯ್ಯೋ ದೇವ್ರೆ ಏನಪ್ಪಾ ಮಾಡ್ಲಿ ಕಾಪ. ಯಾರೋ ಪುಣ್ಯಾತ್ಮ ನಾವ್ ಕಷ್ಟದಲ್ಲಿದ್ರೆ ನಿಮ್ ಕಷ್ಟನೆಲ್ಲ ಬರ್ದಾಕಿ ಅಂತ ಹೇಳವ್ರೆ. ಇಷ್ಟ ದಿವಸ ತಿರುಗಿ ನನ್ ಚಪ್ಲಿ ಎಲ್ಲ ಸೌದೋಗಿದ್ದಾಯ್ತು. ಕಡೆದಾಗಿ ಈ ಪತ್ರ ಬರೆದು ಈ ಪೆಟ್ಟಿಗೆಗೆ ಹಾಕ್ತೀನಿ. ಯಾರು ಗೊತ್ತು, ಈ ವ್ಯಕ್ತಿನೇ ದೇವ್ರಾಗ್ ಬಂದು ನಾನ್ ದುಡ್ಡು ಕೊಡಿಸ್ಬೋದು. ನೀನ್ ಯಾರು ಅಂತ ನನಗ್ ಗೊತ್ತಿಲ್ಲ ಕಣಪ್ಪ. ನಾನು ಸರ್ಕಾರಿ ಶಾಲೆ ಮೇಷ್ಟ್ರು. ನನ್ನ ಹೆಸರು ಬಸವರಾಜ್ ಅಂತ. ಇದೇ ಊರಲ್ಲಿ ಸರ್ಕಾರಿ ಶಾಲೆಯಲ್ಲಿ 1000 ಮಕ್ಕಳಿಗೆ ವಿದ್ಯೆ ಕಲಿಸಿದ್ದೀನಿ. ಆದ್ರೆ ಈಗ ನನ್ನ ಮಗಳನ್ನು ದಡ ಸೇರಿಸೋ ಸಮಯ. ದಯವಿಟ್ಟು ನೀವಾದ್ರೂ ನನಗೆ ನನ್ನ ರಿಟೈರ್ಮೆಂಟ್ ದುಡ್ಡು ಬರುವ ಹಾಗೆ ಮಾಡಿಕೊಡಿ. ನಿಮ್ಮನ್ನೇ ನಂಬಿದ್ದೀನಿ, ಕೈ ಬಿಡ್ಬೇಡಪ್ಪ. ಪಾಪ ಮೇಷ್ಟ್ರು ಕೊನೆ ಪ್ರಯತ್ನ ಅಂತ ಪತ್ರ ಬರೆದು ಬಾಕ್ಸಿಗೆ ಹಾಕಿದ್ರು. ಆ ಪತ್ರ ಈಗ ಅಣ್ಣನ್ ಹತ್ರ ಹೋಗಿದೆ. ಅಣ್ಣನ್ ಕಡೆಯವರು ಫುಲ್ ಕೋಪ ಮಾಡ್ಕೊಂಡು ಆ ಮೇಷ್ಟ್ರು ಬಗ್ಗೆ ಎಲ್ಲಾ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಯಾರಿಂದ ಅವ್ರಿಗೆ ರಿಟೈರ್ಮೆಂಟ್ ಅಮೌಂಟ್ ಬಂದಿಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು ಆ ವ್ಯಕ್ತಿನ ನೆನ್ನೆ ರಾತ್ರಿ ಅವ್ರ ಜೊತೆ ಕರ್ಕೊಂಡು ಹೋಗಿದ್ದಾರೆ. ದಯವಿಟ್ಟು ಬಿಟ್ಬಿಡೋಣ ಅಣ್ಣ, ಹೊಡಿಬೇಡ ಅಣ್ಣ, ಹೆಂಡತಿ ಮಕ್ಕಳು ಮನೇಲಿ ಅಣ್ಣ, ಕಾಲೇ ಬೀಳ್ತೀನಿ, ಬಿಟ್ಬಿಡೋಣ. ಬಿಡ್ಬೇಕಾ? ಬಿಡ್ತೀವಿ ದಯವಿಟ್ಟು ಬಿಟ್ಬಿಡ್ಸೋಣ. ನೀನ್ ಇದುವರೆಗೂ ಏನೇನ್ ತಪ್ಪು ಮಾಡಿದ್ದೆ ಹೇಳು. ತಪ್ಪ ಅಣ್ಣ, ನನ್ ಜೀವನದಲ್ಲಿ ತಪ್ಪ ಮಾಡೋಣ ಅಣ್ಣ, ನಮ್ ತಾಯಿ ಅಣ್ಣ, ನಂಬೇಡ ಅಣ್ಣ, ನನ್ ಬಿಟ್ಬಿಡಿ ಅಣ್ಣ, ನನ್ ತಪ್ಪ ಮಾಡಿದ ಬಿಟ್ಬಿಡಿ ಇಲ್ಲ ಅಂದ್ರೆ ತಲೆ ಬುಡ ಹಾರ್ಬಿಡ್ತೀನಿ.
ಇದುವರೆಗೂ ನೀನ್ ಏನೇನ್ ತಪ್ಪು ಮಾಡಿದ್ಯೋ ಎಲ್ಲದನ್ನು ಈ ಪುಸ್ತಕದಾಗ ಬರೀ. ಬರ್ದಿನಣ್ಣ ಬರ್ದೆ ಅಣ್ಣ, ತಪ್ಪು ಮಾಡಿರೋದಲ್ಲ ಬರ್ದಿದ್ರಣ್ಣ. ಕೈನಾಕ ಮಾಡ್ತೀನಿ ಅಣ್ಣ, ನನ್ ನಂಬಿ ಅಣ್ಣ. ಓದಲೇ ನನ್ನ ಹೆಸರು ಕುಮಾರ್. ನಾನು ಪೆನ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕ್ಲಾಸ್ 1 ಅಧಿಕಾರಿಯಾಗಿದ್ದು ಈವರೆಗೂ ನಮ್ಮ ವ್ಯಾಪ್ತಿಯಲ್ಲಿ ಬರುವ ವಿಕಲಚೇತನರು, ವಿಧವೆಯರು, ವಯಸ್ಸಾದವರು ಇವರಿಗೆ ಬರುವ ಪೆನ್ಷನ್ ಹಣವನ್ನು ಅರ್ಧ ಭಾಗದಷ್ಟು ನಾನೇ ತಿಂದಿರುತ್ತೇನೆ. ಹಾಗೂ ಯಾರ್ದಾದ್ರೂ ಪೆನ್ಷನ್ ಹಣವನ್ನು ಡ್ರಾ ಮಾಡ್ಬೇಕಾದರೂ ಲಂಚವನ್ನು ಪಡೆದಿರುತ್ತೇನೆ. ನನಗೆ ಲಂಚ ಕೊಡದಿದ್ದಲ್ಲಿ ಅಂತಹ ಫೈಲ್ಗಳನ್ನು ನಾನು ಮೂವ್ ಮಾಡುತ್ತಿರಲಿಲ್ಲ. ಯಾರ್ಯಾರು ಮಾಡಿದಿಲ್ಲ ಹಂಗೆ? ಈ ವರ್ಷ ನಿವೃತ್ತರಾದ ಶಿಕ್ಷಕ ಬಸವರಾಜ್ ಅವರ ಪೆನ್ಷನ್ ಮೊತ್ತವನ್ನು ಮತ್ತು ಇನ್ನು ಶಿಕ್ಷಕರ ಪೆನ್ಷನ್ ಮೊತ್ತವನ್ನು ಲಂಚ ಕೊಡದ ಕಾರಣ ತಡೆ ಹಿಡಿದಿರುತ್ತೇನೆ. ಅಣ್ಣ ಅಣ್ಣ ಎಲ್ಲ ಒಪ್ಕೊಂಡಣ್ಣ, ಅಣ್ಣ ಎಲ್ಲ ಬರ್ಕೊಟ್ಟಿದ್ರಣ್ಣ. ಅಣ್ಣ ಇನ್ಮೇಲೆ ನಮ್ ತಾಯಣ್ಣಗೂ ಯಾರ ಹತ್ರ 1 ರೂಪಾಯಿ ಲಂಚ ತಗೋಣ. ಅಣ್ಣ 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 ಈಗಲಾದ್ರೂ ಬಿಟ್ಬಿಡಕ್ ಹೇಳ್ರಣ. ಅಣ್ಣ ಅಣ್ಣ ಹೆಂಡತಿ ಮಕ್ಕಳವ್ರಣ, ಏನು ಮಾಡ್ಬೇಡಿ, ಬಿಟ್ಬಿಡಿ ಅಣ್ಣ. ಅಣ್ಣ ಸಾವಿರಾರು ಜನ ಮಕ್ಕಳಿಗೆ ಪಾಠ ಹೇಳಿರೋ ಮೇಷ್ಟು ಕಂಡ್ಲ. ಅವ್ರು ದುಡ್ದಿರೋ ದುಡ್ಡನ್ನ ಕಷ್ಟಪಟ್ಟು ದುಡ್ದಿರೋ ದುಡ್ಡು ಇಸ್ಕೋಬೇಕು ಅಂದ್ರೆ ನೀನ್ ಅವ್ರನ್ನೇ ಆಟ ಆಡಿಸ್ತಾ ಇದೀಯ. ಮಗಳು ಮದುವೆ ಮಾಡ್ಬೇಕು ಅಂತ ಎಷ್ಟೆಲ್ಲ ಓಡಾಡ್ತಾವ್ರೆ ಗೊತ್ತಿಲ್ಲ. ನಿನ್ನನ್ ಕ್ಷಮಿಸ್ಬೇಕಾ ನಾನು? ಅಕಸ್ಮಾತ್ ನಿನ್ನೇನಾದ್ರು ನಾನು ಕ್ಷಮಿಸ್ಬಿಟ್ರೆ ತಪ್ಪು ಮಾಡೋರು ತಪ್ಪು ಮಾಡೋದ್ಮೇಲೆ ಕ್ಷಮೆ ಕೇಳಿ ತಪ್ಪಿಸ್ಕೊಂಡ್ಬಿಡ್ಬೋದು ಅನ್ಕೊಂಡ್ಬಿಡ್ತಾರೆ. ಅವ್ರಿಗೆಲ್ಲ ನೀನು ಮಾದರಿ ಆಗಿರ್ಬೇಕು. ನಿನ್ನನ್ ಮಾತ್ರ ಕ್ಷಮಿಸೋ ಮಾತೇ ಇಲ್ಲ ಕಂಡ. ಅಯ್ಯಪ್ಪ, ನೀನ್ ಯಾಕೆ ಸ್ವೆಟ್ ಆಗ್ತಿದ್ಯಾ? ಇದು ಚಳಿಗಾಲ. ಯಾಕೆ ಜೋಗಿ ಅವ್ರೆ? ಬರೀ ಲಂಚ ತಗೊಂಡಿದ್ದಕ್ಕೆ ಒಬ್ರನ್ನ ಕೊಲೆ ಮಾಡೋದ ತಪ್ಪು. ಹೌದು, ನಾನು ಇದನ್ನ ಒಪ್ಪಲ್ಲ. ಆದ್ರೆ ಈ ಮರ್ಡರ್ ಅಣ್ಣನೇ ಮಾಡಿದಾನೆ ಅನ್ನೋದಾದ್ರೆ ಖಂಡಿತವಾಗ್ಲೂ ನಾನಂತೂ ಇದನ್ನ ಒಪ್ಪದೇ ಇಲ್ಲ. ಶಿಕ್ಷೆ ಕೊಡೋದಿಕ್ಕೆ ಕಾನೂನಿದೆ. ಕಾನೂನಿನ ಕೈಗೆ ಒಪ್ಸಿದ್ರೆ ಅವರಿಗೆ ಖಂಡಿತವಾಗ್ಲೂ ತಕ್ಕ ಶಿಕ್ಷೆ ಕೊಟ್ಟೇ ಕೊಡ್ತಾರೆ. ಅದನ್ನ ಬಿಟ್ಟು ಈ ರೀತಿ ಮರ್ಡರ್ ಮಾಡೋದು ಮಹಾಪರಾಧ. ಆದ್ರೂನು ಈ ಅಣ್ಣ ನನಗೆ ಒಂಥರ ಡಿಫ್ರೆಂಟ್ ಅಂತ ಅನ್ನಿಸ್ತಾ ಇದ್ದಾನೆ. ಇವನ್ ಯಾರೋ ಕ್ರಿಮಿನಲ್ ಅಥವಾ ಕೊಲೆಗಟುಕಾನು ಅಂತ ನನಗ್ ಅನ್ನಿಸ್ತಾನೆ ಇಲ್ಲ. ಇವನು ಏನೋ ಹೊಸದಾಗಿ ಹುಟ್ಕೊಂಡಿರೋ ಸಮಾಜ ಸೇವಕ ಅಂತ ಅನ್ನಿಸ್ತಾ ಇದೆ. ಜನಗಳ ನೋವಿಗೆ ಕಿವಿ ಆಗೋದು ಅಲ್ದೆ ಖುದ್ದು ಅವ್ರ ಪ್ರಾಬ್ಲಮ್ ನ ಅವರೇ ಸಾಲ್ವ್ ಮಾಡ್ತಿದ್ದಾನೆ ಅಂದ್ರೆ ಈಸ್ ರಿಯಲಿ ಗ್ರೇಟ್. ಪರೇಡ್ ನಡೆಸೋದ್ರಿಂದ ರೌಡಿ ಶೀಟರ್ಗಳ ಮೂಲಭೂತ ಹಕ್ಕಿಗೆ ಧಕ್ಕೆ ಅನ್ನೋ ಕಾರಣಕ್ಕೆ ಸ್ಟೇ ಆರ್ಡರ್, ಅದು ಹೈಕೋರ್ಟ್ ಇಂದ. ನಾವ್ ಅವ್ರನ್ನ ಹೀಗೆ ಬಿಡಬಾರ್ದು. ಕಾನೂನಿನ ಮೂಲಕನೇ ಅವ್ರನ್ನ ಕಟ್ ಹಾಕ್ಬೇಕು. ಯಾರು ಏನಾದ್ರೂ ಮಾಡ್ಕೊಳ್ಳಿ ಅಮ್ಮಿಯವ್ರೆ, ಊರು ಸಾಬ್ರಿ ನಮ್ಗ್ಯಾಕೆ? ನಾವ್ ಯಾರು ಅವ್ರ ತಂಟೆಗೆ ಹೋಗೋದ್ ಬೇಡ. ಹಾಗಿದ್ರೆ ಅವ್ರು ಆಡಿದ್ದೆ ಆಟ ಅಂತ ಹಾಗೆ ಸುಮ್ನೆ ಬಿಟ್ಬಿಡ್ಬೇಕಾ ಜೋಗಿ ಅವ್ರೆ? ಅಮ್ಮಿಯವ್ರೆ, ನೀವೇನಾದ್ರು ಬಂಡ ಧೈರ್ಯ ಮಾಡಿ ಅನ್ಯಾಯದ ವಿರುದ್ಧ ನಾನು ಹೋರಾಡ್ತೀನಿ ಅಂತೆಲ್ಲ ಹೋದ್ರೆ ನಾನಂತೂ ಒಪ್ಪಕ್ಕಿಲ್ಲ, ಹೇಳ್ತೀವಿ. ಅವ್ರಿಷ್ಟ. ಹೋಗೋರು ಹೋಗ್ಲಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಮ್ಮ ಮನೆಯವ್ರು ಮಾತ್ರ ಯಾರ ತಂಟೆಗೂ ಹೋಗ್ಬೇಡಿ ಅಷ್ಟೇ.